ಹೇ ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾನು ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಇನ್ ಕೇಸ್ ನಾನು ಐ ಕಾಂಟ್ಯಾಕ್ಟ್ ಸ್ಟ್ರೇಟ್ ಆಗಿದ್ದರೆ ಒಂಚೂರು ಕ್ರಾಸ್ ಹೋಯ್ತು ಅಂದರೆ ಹೀಗೆ ಹೋಯ್ತು ಅಂತಂದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನು ನನ್ನ ಮಿರರ್ ನೋಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇವತ್ತು ಈ ವಿಡಿಯೋ ಶೂಟ್ ಮಾಡೋದಕ್ಕೆ ಕಾರಣ ಬಂದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನಾನು ಅನ್ವಾಂಟೆಡ್ ಬಾಡಿ ಹೇರ್ ರಿಮೂವ್ ಮಾಡಿದಾಗ ಅದರಲ್ಲಿ ಕಮೆಂಟ್ ಮಾಡಿದ್ರು ಫೇಶಿಯಲ್ ಹೇರ್ ಈಸಿಯಾಗಿ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೋಸ್ಕರ ಈ ವಿಡಿಯೋ, ಅವ್ರಿಗೆ ಅಂತಂದರೆ ಅವ್ರ ಜೊತೆಗೆ ಎಲ್ಲರಿಗೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್, ಪ್ಲೀಸ್ ನಿಮ್ಮ ಕೂದಲುಗಳನ್ನು ಟೈ ಮಾಡ್ಕೊಳ್ಳಿ. ಡಾರ್ಲಿಂಗ್ಸ್, ಏನು ಗೊತ್ತಾ, ಮೇ ಬಿ ಇನ್ನೊಂದು 3-4 ವಿಡಿಯೋಲ್ಲಿ ಇರ್ಬೋದೇನೋ ಕೂದಲು. ಆಮೇಲೆ ಒಂದು ಚಾಪ್ ಇಟ್, ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಚಾಪ್ ಮಾಡ್ತಿದ್ದೀನಿ. ಪ್ಲೀಸ್ ಆಮೇಲೆ ಕಮೆಂಟ್ ಮಾಡಿಬಿಡಿ, ನಿಮ್ಮ ಕೂದಲು ಚೆನ್ನಾಗಿದೆ, ನೀವು ಕಟ್ ಮಾಡ್ತಿದ್ದೀರಾ, ನಮ್ಗಳ ಕೂದಲೇ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಐ ನೋ ನಿಮಗೂ ಕೂದಲು ಬರುತ್ತೆ, ನೀವು ಕರೆಕ್ಟ್ ಕೇರ್ ತೊಗೊಂಡ್ರೆ. ಹೇರ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅವಾಗ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಬಟ್ ಕಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಅದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಇವತ್ತು ಬರೀ ಮಾತಾಡ್ತಿರೋದು ಫೇಶಿಯಲ್ ಹೇರ್ ಬಗ್ಗೆ. ಸೊ ಲೆಟ್ಸ್ ಸ್ಟಾಪ್ ದಟ್. ಫಸ್ಟು ಹೇರ್ನ ಟೈ ಮಾಡ್ಕೊಳ್ಳಿ, ನೆಕ್ಸ್ಟ್ ಹೇರ್ ಬ್ಯಾಂಡ್ ಹಾಕೊಳ್ಳಿ, ಸೊ ದ್ಯಾಟ್ ನಿಮ್ಮ ಯಾವುದೇ ಹೇರ್ ಕೂದಲನ್ನ ನೀವು ಕಟ್ ಮಾಡ್ಕೊಳ್ಳೋದಿಲ್ಲ. ಈ ಥರದಾದರೂ ಹಾಕೊಳ್ಳಿ, ಇಲ್ಲ ಅದು ಫರ್ದು ಬರುತ್ತಲ್ವ ಅದನ್ನಾದರೂ ಹಾಕೊಳ್ಳಿ, ಯಾವ್ದು ನಿಮ್ಗೆ ಕಂಫರ್ಟಬಲ್ ಇದೆಯೋ ಅದನ್ನ ಹಾಕೊಳ್ಳಿ. ಸೊ ದಿಸ್ ಈಸ್ ಯುವರ್ ಫೇಸ್. ನಾನು ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಮಗಕ್ಕೇನು ಹಚ್ಚಿಲ್ಲ, ಜಸ್ಟ್ ಒಂದು ಬಿಂದಿ ಇಟ್ಕೊಂಡಿದ್ದೀನಿ. 2 ವೆರೈಟೀಸ್ ಆಫ್ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋ ಮೆಥಡ್ ಹೇಳಿದ್ದೆ. ಅದರಲ್ಲಿ ಒಂದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತು, ಎಲ್ಲರೂ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೇಕು ಅಂತ ಅಂದ ತಕ್ಷಣ ಫಸ್ಟ್ ಟಾಪಲ್ಲಿ ಬರುತ್ತೆ ಟಾನ್ ಇದು. ಬಟ್ ಇದು ಎಷ್ಟು ನೋಡೋಕ್ಕೆ ಈಸಿ ಅಂತ ಅನ್ಸುತ್ತೋ ಅಷ್ಟು ಈಸಿ ಅಲ್ಲ, ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಮಾಡ್ಕೊಳ್ಳೋಂಗಿದೆ, ದಿಸ್ ಇಸ್ ಆಲ್ಸೋ ಅ ಗುಡ್ ಆಪ್ಷನ್. ಬ್ಲೇಡ್ ನೀವು ಈಸಿಯಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿ ಸ್ಯಾನಿಟೈಸ್ ಮಾಡಿ ತೆಗೆದಿರ್ತಿದ್ದೀರಾ, ರಸ್ಟ್ ಇರ್ದಿಲ್ಲ ಅಂತ ಅಂದರೆ ನೀವು ಒಂದು 2 to 3 ಯೂಸಸ್ ಮಾಡ್ಬೋದು. ಅದು ನೀವು ಒಬ್ಬರೇ ಯೂಸ್ ಮಾಡ್ತಿದ್ರೆ, ಬೇರೆ ಯಾರು ಯೂಸ್ ಮಾಡ್ತಿದ್ರೆ ದಯವಿಟ್ಟು ಒಬ್ಬರದು ಇನ್ನೊಬ್ರು ಯೂಸ್ ಮಾಡಬೇಡಿ, ಡಿಸ್ಪೋಸ್ ಮಾಡಿ ಬೇರೆ ಹೊಸದು ತೊಗೊಳ್ಳಿ. ಓಕೆನಾ? ನನ್ನ ಒಪಿನಿಯನಲ್ಲಿ ಫಸ್ಟ್ ನಾನು ಇದನ್ನು ಯೂಸ್ ಮಾಡಬೇಕಾದ್ರೆ ಇದು ವಾವ್ ಅನಿಸ್ತು, ಬಟ್ ಇವಾಗ ನಾನು ಬೇರೆ ಯೂಸ್ ಮಾಡ್ತಿರೋದ್ರಿಂದ ಅದು ವಾವ್ ಅಂತ ಅನ್ಸುತ್ತೆ. ಇದು ಕಟ್ಟಾಗೋ ಚಾನ್ಸಸ್ ಇದೆ, ಬಟ್ ಅದು ಕಟ್ಟಾಗೋ ಚಾನ್ಸಸ್ ಇಲ್ಲ. ಆರಾಮಾಗಿ ನೀವು ಹಿಂಗೆ ಜಾಲಿಯಾಗಿ ಮಾಡ್ಬೋದು. ಇದು ಮಾಡ್ಕೋಬೇಕಾದ್ರೆ ತುಂಬ ಸೀರಿಯಸ್ ಆಗಿ ಹಿಂಗೆಲ್ಲ ಎಳ್ದಿಟ್ಕೊಂಡು ಜೆಲ್ ಹಚ್ಕೊಂಡು ಅದಾದಮೇಲೆ ನೀವು ಮಾಡಬೇಕಾಗುತ್ತೆ. ಸೊ ಇದು ಆಪ್ಷನ್ ಬಿಟ್ಟು ನನಗೆ ಇಲ್ಲೊಂಚೂರು ಬಾಲ್ಡ್ ಹೇರ್ ಇದೆ. ಫ್ಯಾಕ್ಟ್ ದಟ್ ಐ ಹ್ಯಾವ್ ದಿಸ್ ಬಾಲ್ಡ್ ಇಲ್ಲೂ ಇದೆ, ಬಟ್ ಅಷ್ಟೊಂದು ಇಲ್ಲಿ. ಓಕೆ, ಬ್ಯಾಕ್ ಟು ವಿಡಿಯೋ. ಇದು ನನಗೆ ಇಂಟ್ರಡ್ಯೂಸ್ ಮಾಡಿಸಿದ್ಮೇಲೆ ನಾನು ಬೇರೆ ಯಾವುದೇ ಮೆಥಡ್ ಆಪ್ಟ್ ಮಾಡೋದಿಲ್ಲ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಈಸಿಯಾಗಿ ನಾನು ಇದರಲ್ಲಿ ರಿಮೂವ್ ಮಾಡ್ಕೊತೀನಿ. ಬೈ ಚಾನ್ಸ್ಗಳು ಏನಾದರೂ ಚಾರ್ಜ್ ಇಲ್ಲ, ಅರ್ಜೆಂಟಾಗಿ ಹೋಗಬೇಕು ರಿಮೂವ್ ಮಾಡಬೇಕು ಅಂತಂದರೆ ಅದ್ರಲ್ಲಿ ಏನಾದರೂ ಚಾರ್ಜ್ ಇಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಇದನ್ನು ಯೂಸ್ ಮಾಡಿಲ್ಲ ನಾನು. ಇದು ಬಂದು ನನಗೆ ನಮ್ಮ ಬಾಬಾ ಹೇಳಿದ್ದು, ಇದು ಫ್ಲಾಲೆಸ್ ಅಂತ ಇದೆ. ಹೇಗಿದೆ ಬ್ರ್ಯಾಂಡು ಅದೆಲ್ಲ ನಂಗೆ ಗೊತ್ತಿಲ್ಲ. ಓಕೆ, ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 years ಆಯಿತು. ಚಾರ್ಜ್ ಮಾಡಿ ಒಂದ್ಸಲಿ ಯೂಸ್ ಮಾಡ್ತೀನಿ. ಚಾರ್ಜ್ ಬಂದು USB, ಸೊ ಕನೆಕ್ಟ್ ಮಾಡಿಬಿಟ್ಟು ನೀವು ಚಾರ್ಜ್ ಮಾಡ್ಬೋದು. ಈ ಕಡೆ ಬಂದು ಹೀಗಿದೆ. ಐ ಗೆಸ್ ನೀವು ನೋಡಿರ್ತೀರ ಬೇರೆ ಕೆಲವೊಂದು ಇದೇ ಥರ ಮಿಷನ್ಸ್ ಚಿಕ್ಕದು ಬರುತ್ತೆ, ವಿತ್ ಐಬ್ರೋಸ್ ಎಲ್ಲ ಬರುತ್ತೆ. ಆ ಮಿಷನ್ಸಲ್ಲಿ ಇದನ್ನು ನೋಡಿರ್ತೀರ ಅಂತ ಅನ್ಸುತ್ತೆ. ದಿಸ್ ಇಸ್ ಸೂಪರ್ ಈಸಿ. ನೀವೇನು ಫೇಸ್ಗೆ ಏನೋ ಅಲೋವೆರಾ ಜೆಲ್ ಆ ಥರದ್ದು ಏನೋ ಹಚ್ಕೋಬೇಕು ಅಂತ ಏನೂ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಇದನ್ನೇ ಫೇಸ್ ವಾಶ್ ಮಾಡಾದ್ಮೇಲೆ ಟ್ಯಾಪ್ ಡ್ರೈ ಮಾಡಿಬಿಟ್ಟು ಕ್ಲಿಯರ್ ಸ್ಕಿನ್ ಇರಬೇಕು, ಲೈಕ್ ಡ್ರೈ ಸ್ಕಿನ್ ಇರಬೇಕು. ಏನು ಒದ್ದೆ ಇರೋ ಆಬ್ವಿಯಸ್ಲಿ ಇದು ಬರೋದಿಲ್ಲ. ಒದ್ದೆ ಇರೋ ಫೇಸ್ ಮೇಲೆ ನೀವು ಇದನ್ನು ಫೇಶಿಯಲ್ ಹೇರ್ ರಿಮೂವ್ ಮಾಡ್ಬೋದು. ದಿಸ್ ಇಸ್ ದಿ ಈಸಿಯೆಸ್ಟ್ ಮೆಥಡ್. ನಿಮಗೆ ಕಟ್ಟಾಗೋದಿಲ್ಲ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದ್ರ ಸೌಂಡ್ ಕೇಳಿಸ್ಕೊಳ್ಳಿ. ಮತ್ತು ಇದರಲ್ಲಿರೋದು ಒಂದೇ ಬಟನ್, ಇದಿರೋದು ಜಸ್ಟ್ ಆನ್ ಆ್ಯಂಡ್ ಆಫ್ ಅಷ್ಟೇ. ಓಕೆನಾ? ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಓಕೆ, ಈಗ ನಾನು ನಿಮಗೆ ಒಂದು ಸೈಡ್ ಬಂದು ಶೇವಿಂಗ್ ರೇಸರಲ್ಲಿ ಈ ಬ್ಲೇಡಲ್ಲಿ ತೋರಿಸ್ತೀನಿ ಒಂದು ಸೈಡು, ಇನ್ನೊಂದು ಸೈಡ್ ಬಂದುಬಿಟ್ಟು ನಾನು ಈ ಟ್ರಿಮರಲ್ಲಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ಚೂರು ಝೂಮ್ ಇನ್ ಮಾಡ್ತೀನಿ, ನಿಮಗೆ ಗೊತ್ತಾಗೋದಕ್ಕೆ. ಚೀಕ್ ಏರಿಯಾ ಮಾಡ್ತೀನಿ ನಾನು. ಯೂಶಲಿ ಐಬ್ರೋಸ್, ಫೋರ್ಹೆಡ್, ಅಪ್ಪರ್ ಲಿಪ್ ಇದರಲ್ಲಿ ಸಲೋನ್ಸ್ಗೆ ಹೋಗಿ ಥ್ರೆಡ್ ಮಾಡಿಸ್ತೀನಿ. ಚೀಕ್ ಚಿನ್ನಲ್ಲೂ ಒಂಚೂರು ದಪ್ಪ ಹೇರ್ ಬರೋದನ್ನು ನಾನು ಥ್ರೆಡಲ್ಲಿ ತೆಗೆಸೋದು. ಈ ಥರ ಫೇಶಿಯಲ್ ಹೇರ್ ಏನಿದೆಯೋ, ಲೈಟ್ ಹೇರ್ ಏನಿದೆಯೋ ಅದನ್ನು ನಾನು ಈ ಥರ ಟ್ರಿಮರ್ಸಲ್ಲಿ ತೆಗೆಯೋದು. ಓಕೆನಾ? ಮೂವ್ ಮೇಲೂ ಕೆಲವರು ಬೇಕು ಅಂತಂದರೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ನಾನು ಆ್ಯಕ್ಚುಲಿ ನೋಸ್ ಪಿನ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಇದು ನನ್ನ ಬೇರ್ ಸ್ಕಿನ್. ಓಕೆನಾ? ಏನೂ ಇಲ್ಲ ನನ್ನ ಸ್ಕಿನ್ ಮೇಲೆ. ನಾನು ಇರೋದೇ ಹೇಗೆ ನನಗೆ ಒಂಚೂರು ಸ್ಕಿನ್ ಟ್ಯಾಗ್ಸ್ದು ಚೂರೆಲ್ಲ ತುಂಬ ಆಗಿದೆ. ನನಗೆ ಹೋಗಿ ತೆಗೆಸೋದಕ್ಕೆ ಒಂಚೂರು ಟೆನ್ಷನ್, ಯಾಕಂದರೆ ನಮ್ಮ ನೀಡಲ್ಸ್ ಭಯ, ಅದು ಬೇರೆ ಬರ್ನ್ ಮಾಡ್ತಾರಂತೆ. ಡರ್ಮಟಾಲಜಿಸ್ಟ್ನ ಹೋಗಿ ಕನ್ಸಲ್ಟ್ ಮಾಡೋದಕ್ಕೆ ಅದಕ್ಕೆ ಬೇರೆ ಏನೂ ಆಪ್ಷನ್ ಇಲ್ಲ, ನೀವು ಅದನ್ನು ಬರ್ನ್ ಮಾಡಿ ತೆಗೆಸಬೇಕು ಅಂತ ಅಂದಿದ್ದಾರೆ. ದಿಸ್ ಇಸ್ ಅನ್ ಹೆರಿಡಿಟ್ರಿ. ನನಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಬಂದಿರೋದು. ಸೊ ಐ ಶುಡ್ ಗೋ ಗೆಟ್ ಇಟ್ ಆಫ್ ಇಟ್. ತೆಗೆಸಿದಾಗ ಆಬ್ವಿಯಸ್ಲಿ ನಾನು ಬ್ಲಾಗ್ ಮಾಡ್ತೀನಿ, ಬಟ್ ತೆಗೆಸೋದಕ್ಕೆ ನಂಗೆ ಧೈರ್ಯ ಬರ್ತಾ ಇಲ್ಲ. ಸೊ ಐ ಮೇಂಟೈನಿಂಗ್ ಇಟ್ ಲೈಕ್ ದಾಟ್ ಓನ್ಲಿ. ಅದು ಒಂಚೂರು ನನಗೆ ಬ್ಯೂಟಿ ಕೊಡ್ತಿದೆ ಅಂತ ಅಂದ್ಬಿಟ್ಟು ನಾನು ಮೇಂಟೈನ್ ಮಾಡ್ತಿದ್ದೀನಿ. ಸೊ ಇದೇನಾದ್ರು ನಿಮಗೆ ಡಿಸ್ಟರ್ಬ್ ಆಗ್ತದೆ, ಐ ಆಮ್ ಸಾರಿ. ಅದು ತೆಗೆಸಬೇಕಾದ್ರೆ ಏನು ಪ್ರೊಸೀಜರ್ ಹೇಗಿತ್ತು, ಎಷ್ಟಾಯಿತು ಅನ್ನೋದನ್ನು ನಾನು ಬ್ಲಾಗ್ ಮಾಡ್ತೀನಿ. ಅದಕ್ಕೆ ಸ್ಟೇ ಟ್ಯೂನ್, ಯಾಕಂದರೆ ನನಗಿನ್ನ ಧೈರ್ಯ ಬಂದಿಲ್ಲ. ನಾನು ಧೈರ್ಯ ಬಂದಾದಮೇಲೆ ನಾನು ಅದನ್ನು ಬ್ಲಾಗ್ ಮಾಡ್ತೀನಿ. ಇವಾಗ ಒಂದು ಸೈಡ್ ಶೇವ್ ಮಾಡೋಣ, ಒಂದು ಸೈಡ್ ಏನದು ಮಿಷಿನ್ ಯೂಸ್ ಮಾಡಿ ರಿಮೂವ್ ಮಾಡೋಣ. ಓಕೆನಾ? ಸೊ ಇವಾಗ ನಾನು ಒಂಚೂರು ಕ್ಲೋಸ್ ಅಪ್ ಬರ್ತೀನಿ. ಎಲ್ಲ ಸ್ಕಿನ್ನಲ್ಲೂ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ಲೀಸ್ ಎಕ್ಸೆಪ್ಟ್ ಆ್ಯಂಡ್ ಲವ್ ಯುವರ್ ಸ್ಕಿನ್. ನಿಮ್ಗೆ ಅವಾಗಲೇ ಇಷ್ಟ ಆಗೋದು ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ. ಸೆಲೆಬ್ರಿಟೀಸ್ ತುಂಬ ಪ್ಲಾಸ್ಟಿಕ್ ಸರ್ಜರೀಸ್, ಏನದು ಬೊಟಾಕ್ಸ್ ಇನ್ಫ್ಯೂಸ್, ಫಿಲ್ಲರ್ಸ್ ಇದನ್ನೆಲ್ಲ ಹಾಕೊಂಡು ಅವರ ಸ್ಕಿನ್ನ ಅವರು ಅಷ್ಟು ಕ್ಲಿಯರಾಗಿ ಬೇಬಿ ಸಾಫ್ಟ್ ಥರ ಇಟ್ಟಿರ್ತಾರೆ. ನಿಮ್ಮ ಸ್ಕಿನ್ನ ನೀವು ಮಕ್ಕಳಿಂದನೇ ತುಂಬ ಕ್ಲೀನಾಗಿ ನೋಡ್ಕೊಂಡಿದ್ದರೆ ನಿಮ್ಮ ಸ್ಕಿನ್ನು ಯೂಶಲಿ ಚೆನ್ನಾಗಿರುತ್ತೆ. ನಾನು ಮುಂಚೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ತಿದ್ದು ಬ್ರೆಸ್ಲಿನ್ ವ್ಯಾಕ್ಸ್ ಮಾಡಿಸ್ತಿದ್ದೆ. ಅದರಿಂದ ನನಗೆ ಆ್ಯಕ್ನಿ ತುಂಬ ಆಗ್ತಿತ್ತು. ಪಿಂಪಲ್ಸ್ ಸಿಕ್ಕಾಪಟ್ಟೆ ಸಿವಿಯರ್ ಪಿಂಪಲ್ಸ್ ಇತ್ತು. ಆ ಪಿಂಪಲ್ಸ್ನ ಆಬ್ವಿಯಸ್ಲಿ ನಾವು ಟೀನೇಜರ್ಸ್ ಏನು ಮಾಡ್ತೀವಿ, ಆ ಪಿಂಪಲ್ಸ್ನ ಸುಮ್ಮನೆ ಬಿಡೋದಿಲ್ಲ. ಹಿಂಗೆ ಅಂದು ಈ ಓಪನ್ ಪೋರ್ಸ್ ಆಗಿರೋದು. ಸೊ ದಯವಿಟ್ಟು ನಿಮ್ಗೇನಾದ್ರು ಪಿಂಪಲ್ಸ್ ಇದ್ದರೆ ಹಿಂಗೆ
ಪ್ಲಕ್ ಮಾಡಬೇಡಿ ಕೈಯಲ್ಲಿ, ನೀಲ್ಸ್ ಟಚ್ ಮಾಡಬೇಡಿ, ಅದು ಬರುತ್ತೆ ಅಂದರೆ ಅದು ಹೋಗುತ್ತೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಹೌ ಟು ಶೇವ್. ಓಕೆ, ಒಂದು ತಿನ್ ಲೇಯರ್ ಥರ ಹಚ್ಚಿದ್ದೀನಿ ನಾನು ಇದನ್ನು ಮಾಯ್ಶ್ಚರೈಸರ್ನ. ಈಗ ಸ್ಕಿನ್ ಒಂಚೂರು ಟೈಟ್ ಮಾಡಿ, ಫುಲ್ ಫ್ಲ್ಯಾಟ್ ಮಾಡಿ, ಬಿ ಕೇರ್ಫುಲ್. ಈ ಪೋರ್ಷನ್ ಎಲ್ಲ ನಾನು ಒಂಚೂರು ಆಫ್ ಕ್ಯಾಮ್ರಾ ಮಾಡ್ಕೊತೀನಿ, ಯಾಕಂದರೆ ಕ್ಯಾಮ್ರಾ ಮುಂದೆ ನಾನು ಕ್ಯಾಮ್ರಾನ ಫೋಕಸ್ ಮಾಡಿಕೊಂಡು ಇಲ್ಲೆಲ್ಲರೂ ಕಟ್ ಹಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ನನಗೆ. ಅದಕ್ಕೆ ನಾನು ಆಫ್ ಕ್ಯಾಮ್ರಾ ಮಾಡ್ಕೊತೀನಿ ಅದನ್ನು. ಇವಾಗ ಇನ್ನೊಂದು ಸೈಡು ನಾನು ನಿಮಗೆ ತೋರಿಸ್ತೀನಿ. ತುಂಬ ಪ್ರೆಸ್ ಮಾಡಿ ತೆಗಿಬೇಡಿ, ಒಂದು ವೆಟ್ ವೈಪ್ಸ್ ಇಟ್ಕೊಂಡು ಕ್ಲೀನ್ ಮಾಡಿ. ತುಂಬ ಪ್ರೆಸ್ ಮಾಡಿದ್ರೆ ಬರ್ನ್ ಆಗುತ್ತೆ, ಸೊ ಒಂದ್ಸಲಿ ವೈಪ್ ಮಾಡಿ ಬಿಡಿ. ಈಗ ಈ ಕಡೆ ನಾನು ಇದನ್ನು ಯೂಸ್ ಮಾಡಿ ಟ್ರಿಮ್ ಮಾಡ್ಕೊತಿದ್ದೀನಿ. ಐ ಹೋಪ್ ನಿಮಗೆ ಫೇಶಿಯಲ್ ಹೇರ್ ಕಾಣ್ತಿದೆ ಅಂತ. ನೀವು ನೋಡಿದ್ರೆ ನನ್ನ ಅಪ್ಪರ್ ಲಿಪ್ ಗ್ರೋ ಆಗಿದೆ. ನೀವು ಮಾಡ್ಕೋಬೇಕಾದ್ರೆ ಸ್ಕಿನ್ನ ಒಂಚೂರು ಟೈಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ. ಸ್ಕಿನ್ ಹಿಂಗೆ ಲೂಸ್ ಇರಬೇಕಾದ್ರೆ ನೀವು ಹಿಂಗೆ ಮಾಡ್ತಾ ಇದ್ದರೆ ಸ್ಕಿನ್ನೂ ಸಹ ಹಿಂಗೆ ಆಗ್ತಿರುತ್ತೆ. ನೀವು ಹಿಂಗೆ ಟೈಟಾಗಿ ಇಟ್ಕೊಂಡಾಗ ಸ್ಕಿನ್ ಏನೂ ಆಗಲ್ಲ. And if you can see my skin, ಸೊ ಇಷ್ಟು ಈಸಿಯಾಗಿ ಇದರಲ್ಲಿ ರಿಮೂವ್ ಮಾಡ್ಕೋಬೋದು. ಇವಾಗ ನೀವೇನಾದರೂ ಕೇಳ್ತಿದ್ರೆ ರಿಮೂವ್ ಆಗಿರೋ ಹೇರ್ ಎಲ್ಲ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಒಳಗಡೆ ಅಂತ ಅಂದರೆ, ಈ ನಾಸಲ್ ಏನಿದೆಯೋ ಅದನ್ನು ನೀವು ಟರ್ನ್ ಮಾಡಿದ್ರೆ ಹೇರ್ ಎಲ್ಲ ಇದರಲ್ಲಿರುತ್ತೆ. ನೀವು ಅದನ್ನು ನಾನು ರಿಮೂವ್ ಮಾಡಿರೋ ಹೇರ್ ಇದು, ಐ ಹೋಪ್ ನಿಮಗೆ ಕಾಣಿಸ್ತಿದೆ. ನಾನು ರಿಮೂವ್ ಮಾಡಿರೋ ಹೇರ್ ಇದು, ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ನಾಸಲ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ರೀಇನ್ಸರ್ಟ್ ಮಾಡ್ಕೋಬೋದು. ಸೊ ಇದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ನಾಸಲ್ನ ಫಿಟ್ ಮಾಡ್ತೀನಿ. ಅದಾದಮೇಲೆ ನೀವು ಮತ್ತೆ ಯೂಸ್ ಮಾಡಿ. ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಈ ಥರ ಯಾವುದಾದ್ರೂ ನಿಮಗೆ ಸಿಕ್ತು ಅಂತ ಅಂದರೆ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಿ, ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ನೋಡಿ ಬ್ರ್ಯಾಂಡ್ ಯಾವ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಬ್ರ್ಯಾಂಡಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲೈಫ್ ಟೈಮ್ ನಿಮ್ಮ ಜೊತೆ ಇರುತ್ತೆ. ಜಸ್ಟ್ ಬ್ಯಾಟ್ರಿ ಪ್ಲಗ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಸೆಲ್ ಇರೋದನ್ನ ಯೂಸ್ ಮಾಡಬೇಡಿ, ಯಾಕಂದರೆ ಅದು ಒಂದ್ಸಲಿ ಯೂಸ್ ಮಾಡಿದ ತಕ್ಷಣ ಸೆಲ್ ಬ್ಯಾಟ್ರಿ ಲೋ ಅಂತ ತೋರಿಸುತ್ತೆ. ಅದನ್ನು ನಾನು ಒಂದ್ಸಲಿ ತೊಗೊಂಡು ಅದು ಯೂಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಬಿಸಾಡಿದ್ದು ಇದೆ. ಸೊ ದಿಸ್ ವಿಚ್ ಐ ರಿಯಲಿ ಲವ್ಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಯೂಸ್ ಇದನ್ನು. ಇದರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದು ಶಾಪ್ ಮಾಡಬೇಕು ಅನ್ಸೋದ್ರೆ ಮಾಡಿ. ಇಲ್ಲ ಇದೇ ಥರದ್ದು ಬೇರೆ ಯಾವುದಾದ್ರೂ ನಿಮಗೆ ಗೊತ್ತಿದೆ, ಯಾರಾದರೂ ಯೂಸ್ ಮಾಡಿರೋದು ನಿಮ್ಗೆ ಹೇಳಿದ್ದಾರೆ ಅಂತ ಅಂದರೆ ನೀವು ಅದನ್ನು ಸಹ ಶಾಪ್ ಮಾಡ್ಬೋದು. ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. 2 ಇಯರ್ಸ್ 3 ಇಯರ್ಸ್ ಆಗಿದೆ, ನಮ್ಗೆ ಸರಿಯಾಗಿ ನೆನಪಿಲ್ಲ. ಸೊ ದಿಸ್ ಇಸ್ ಗುಡ್.
ನನಗೆ ಇದು ಇಷ್ಟ ಆಯಿತು. ಆರಾಮಾಗಿ ಫೇಶಿಯಲ್ ಹೇರ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ, ಏನು ಕಟ್ಸಿರಲ್ಲ, ಆರಾಮಾಗಿರುತ್ತೆ. ಐಬ್ರೋಸ್ ಅಪ್ಪರ್ ಲಿಪ್ ಫೋರ್ಹೆಡ್ ಅಂತೂ ನಾನು ಥ್ರೆಡ್ ಮಾಡಿಸೋದ್ರಿಂದ ಈ ಟಿ ಝೋನ್ ನಾನೇನು ಮಾಡಲ್ಲ, ನೋಟ್ಸ್ ಮೇಲೆ ಮಾಡ್ತೀನಿ, ಚೀಕ್ಸ್ ಮಾಡ್ತೀನಿ, ಚಿನ್ ಮತ್ತು ಕತ್ತು ನೆಸಸರಿ ಇದ್ರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಸೊ ನೀವು ಬ್ಲೇಡ್ ಯೂಸ್ ಮಾಡಿ ಮಾಡೋಂಗಿದ್ರೆ ದಯವಿಟ್ಟು ಮಾಡೋಕ್ಕಿಂತ ಮುಂಚೆ ಅಲೋವೆರಾ ಜೆಲ್ ಮಾಡಬೇಕಾದ್ರೆ ಸ್ಕಿನ್ ಟೈಟಾಗಿ ಇಟ್ಕೊಳ್ಳೋದು, ರೇಸರ್ ಯೂಸ್ ಮಾಡಬೇಕಾದ್ರೆ ಈ ಸ್ಲೀಪಿಂಗ್ ಪೊಸಿಷನಲ್ಲಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೀಗೆ ಇಟ್ಕೊಂಡು ಮಾಡ್ಕೊಂಡು ನೀವು ಕಟ್ ಮಾಡೋ ಚಾನ್ಸಸ್ ಇದೆ. ಪೋಸ್ಟ್ ರೇಸರ್ ಆದಮೇಲೆ ತಣ್ಣೀರಲ್ಲಿ ಒಂದು 4-5 ಟೈಮ್ಸ್ ಕ್ಲೀನಾಗಿ ಫೇಸ್ ವಾಶ್ ಮಾಡೋದಿದೆ ಫೇಸ್ ವಾಶ್ ಮಾಡಿ, ಇಲ್ಲ ವೆಟ್ ಟಿಶ್ಯೂ ಅಲ್ಲಿ ನೀವು ವೈಪ್ ಮಾಡ್ತಿದ್ದೀರಾ ಅಂತ ಅಂದರೆ ತುಂಬ ಪ್ರೆಸ್ ಮಾಡಿ ಉಜ್ಬೇಡಿ, ಉರಿಯುತ್ತೆ. ಲೈಟಾಗಿ ನೀವು ವೈಪ್ ಮಾಡಿಬಿಟ್ಟು ಆಮೇಲೆ ಬೇಕಂದರೆ ಹೋಗಿ ತಣ್ಣೀರನ್ನ ಸ್ಪ್ಲಾಶ್ ಮಾಡ್ಕೋಬೋದು. ಇದಾದಮೇಲೆ ಫೇಶಿಯಲ್ ಹೇರ್ ರಿಮೂವ್ ಮಾಡಾದಮೇಲೆ ನಾವು ಸೋಪ್ ಯೂಸ್ ಮಾಡ್ಬೋದಾ ಅಂತಂದರೆ ಆಬ್ವಿಯಸ್ಲಿ ಸೋಪ್ ಯೂಸ್ ಮಾಡ್ಬೋದು, ಬಟ್ ಅಟ್ಲೀಸ್ಟ್ ಒಂದು 1.5 ಅವರ್ ಗ್ಯಾಪ್ ಕೊಟ್ಟು ಆಮೇಲೆ ಸೋಪಲ್ಲಿ ಫೇಸ್ ವಾಶ್ ಮಾಡಿ. ಇಮಿಡಿಯೇಟ್ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ ತಕ್ಷಣ ಹೋಗಿ ಸೋಪೆಲ್ಲ ಹಾಕಿ ಫೇಸ್ ವಾಶ್ ಎಲ್ಲ ಮಾಡಬೇಡಿ, ಬರೀ ನೀರನ್ನ ಸ್ಪ್ಲಾಶ್ ಮಾಡ್ಕೊಳ್ಳೋದ್ರೆ ಅಂದರೆ ನೀರು ಹೆಚ್ಕೊಳ್ಳೋಂಗಿದೆ ಮಗಕ್ಕೆ ಹೆಚ್ಕೊಳ್ಳಿ. ಅದು ಒಂಚೂರು ತಣ್ಣಗೆ ಪೋರ್ಸ್ ಏನೆಲ್ಲ ಓಪನ್ ಆಗಿದೆಯಲ್ಲ ಅದರಲ್ಲಿ ಒಳಗಡೆ ಎಲ್ಲ ನೀರು ಹೋಗಿ ಕ್ಲೀನಾಗಿ ಕ್ಲೆನ್ಸ್ ಆಗುತ್ತೆ. ಬಟ್ ಸೋಪ್ಸ್ ಯೂಸ್ ಮಾಡಬೇಡಿ. ಫೇಶಿಯಲ್ ಹೇರ್ ರೇಸರ್ ಯೂಸ್ ಮಾಡಿ ಅಥವಾ ಇದನ್ನು ಯೂಸ್ ಮಾಡಿ ನೀವು ಏನಾದರೂ ರಿಮೂವ್ ಮಾಡಿದರೆ ದಯವಿಟ್ಟು ಅದಾದಮೇಲೆ ಸ್ಕ್ರಬ್ ಮಾಡಬೇಡಿ. ಅಟ್ಲೀಸ್ಟ್ 24 ಅವರ್ಸ್ ಗ್ಯಾಪ್ ಬಿಟ್ಟು ಅದಾದಮೇಲೆ ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಯೂಶಲಿ ಸ್ಕ್ರಬ್ ಮಾಡೋದು ಬಂದು ಡೇ ಬಿಫೋರ್ ಸ್ಕ್ರಬ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದ ತಕ್ಷಣ ನಾನು ತಣ್ಣೀರನ್ನ ಮಕ್ಕಕ್ಕೆ ಹಚ್ಕೊತೀನಿ. ಒಂದು 2-3 ಅವರ್ಸ್ ಬಿಟ್ಟು ಸೋಪ್ ಹಾಕಿ ವಾಶ್ ಮಾಡಿ ಅದಾದಮೇಲೆ ಮಾಯ್ಶ್ಚರೈಸರ್ ಹಚ್ಕೊತೀನಿ. ದಿಸ್ ಇಸ್ ಹೌ ನಾನು ನನ್ನ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟು ಇಷ್ಟಪಟ್ಟು ನಿಮಗೆಲ್ಲ ಕನೆಕ್ಟ್ ಆಗಿ ಈ ವಿಡಿಯೋನ ನಾನು ನಿಮಗೆ ಯೂಸ್ಫುಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ 1 ಲೈಕ್, 1 ಶೇರ್, 1 ಕಮೆಂಟ್ ಪ್ಲೀಸ್ ಮರಿಬೇಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಡಾರ್ಲಿಂಗ್ಸ್.